ವರ್ಗ ಸುಮಾರು ದಿನ ಆಗಿತ್ತು. ನಮ್ಮ ಸಂಘಟನೆ ಕಾರ್ಯಕರ್ತನ ಮತ್ತೆ ಎಲ್ಲಾ ಸಂಘಟನೆ ಕಾರ್ಯಕರ್ತರನ್ನ ಒಂದು ವಿಶ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಹಂಗಾಗಿ ನಾವು ದಾವಣಗೆರೆ ನಿನ್ನೆ ಹೋರಾಟ ಇತ್ತು, ಆ ಹೋರಾಟ ಮುಗಿಸ್ಕೊಂಡು ನೇರವಾಗಿ ಗುಲ್ಬರ್ಗ ಬಂದ್ವಿ. ಜೇವರ್ಗಿದು ಒಂದು ಜಮೀನು ವಿಚಾರ, ಅದು ನಮ್ಮ ಕಡೆ ಅಂದ್ರೆ ಬಡವರ ಕಡೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಹಿಂಗೆ ಮಾಧ್ಯಮ ಮಿತ್ರರ ಮುಖಾಂತರ ಇವತ್ತಿನ ದಿನ ನಮ್ಮ ಎಲ್ಲ ಸಂಘಟನೆ ಪದಾಧಿಕಾರಿಗಳು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಒಂದು ನಮ್ಮ ಸೇಡಂ ಮಲ್ಕೇಡ್ ಸಿಮೆಂಟ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಗೆ ಸುಮಾರು 800 ಕಾರ್ಮಿಕರಿಗೆ ಮಾನ್ಯ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ನ್ಯಾಯ ಕೊಡುವಂತ ಕೆಲಸನೇ ಈ ವರ್ಷದಲ್ಲಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಮತ್ತೆ ಇವರು ಮತ್ತೆ ಎಲ್ಲ ನಮ್ಮ ಸಂಘಟನೆ ನೋಡಿ ನಮ್ಮ ಅಣ್ಣ ಯಾವಾಗ್ಲೂ ಜೊತೆಲಿರುತ್ತೆ. ನಮ್ಮ ಸಂತೋಷ್ ಅಣ್ಣ ಎಲ್ಲರ ಒಂದು ನೇತೃತ್ವದಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ. ಸುಮಾರು ಒಂದು 600ರಿಂದ 800 ಜನ ಕಾರ್ಮಿಕರಿಗೆ ಸೂರು ಕಲ್ಪಿಸುವಂತ ಕೆಲಸನ ಮಾಡಿದ್ದೇವೆ. ಅದಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡಿದೀವಿ. ಒಂದು ವಿಶ್ ಮಾಡ್ಕೊಂಡು ನಮ್ಮ ಮಾಧ್ಯಮ ಮಿತ್ರರಿಗೆ ಒಂದು ವಿಶ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಬಿಟ್ಟು ಬಂದೆ ಸರ್. ಸಾಮಾಜಿಕ ಜಾಲತಾಣ ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಕೆಟ್ಟ ಅಭಿಪ್ರಾಯವನ್ನು ಕಮೆಂಟ್ ಮಾಡ್ತಾ ಇದ್ರು ಸರ್. ಈಗ ಸಾಮಾಜಿಕ ಜಾಲತಾಣ ಹಂಗೆ ಅವ್ರ ಕೆಲ್ಸ ಅದು. ಈಗ ಅವ್ರ ಕೆಲ್ಸ ಅವ್ರು ಮಾಡ್ಕೊಂತ ಇರ್ಬೇಕು. ಈಗ ಅವ್ರ ಏನ್ ಪಣ ತೊಟ್ಟಿರೋದು, ಒಂದು ದಿನಕ್ಕೆ ಒಂದೊಂದು ವಿಡಿಯೋ ಸಂದೇಶ ವಿರುದ್ಧ ಬಿಡ್ತಾ ಇರೋಣ ಅಂತ. ಈಗ ನಾವೇನ್ ಹೇಳ್ತೀವಿ ಅಂದ್ರೆ, ಒಂದು ದಿನಕ್ಕೆ ಬೇಡಪ್ಪ, ಒಂದೊಂದ್ ನಿಮಿಷಕ್ಕೆ ಒಂದೊಂದ್ ಬಿಡ್ರಿ. ಏನ್ ಸಂತೋಷ, ಒಂದೊಂದ್ ನಿಮಿಷಕ್ಕೆ ಒಂದೊಂದ್ ವಿಡಿಯೋ ಬಿಡ್ರಿ, ನಿಮ್ ಕೆಲ್ಸ ನೀವ್ ಮಾಡ್ಕೊಳ್ರಿ. ಈಗ ಕೆಲವರು ಬೊಗಳ್ತಾರೆ, ನೀನ್ ಬೊಗಳ್ಬೇಡ ಅಂದ್ರೆ ಅವ್ರು ಸುಮ್ನೆ ಹೋಗ್ತಾರ ಅಲ್ವಾ? ಅವ್ರ ಕೆಲ್ಸ ಅವ್ರು ಮಾಡ್ಕೊಂತಾರೆ. ನಮ್ ಕೆಲ್ಸ ಈಗ ನೋಡಿ, ಯಾರಾದ್ರೂ ಅನ್ಕೊಂಡಿದ್ರ 800 ಜನ ಕಾರ್ಮಿಕರಿಗೆ, ಇಲ್ಲಿ ಸೇಡಂ ಅಲ್ಲಿ ಇರುವಂತ ಕಾರ್ಮಿಕರಿಗೆ ನಮ್ ಸಂಘಟನೆಯಿಂದ ನ್ಯಾಯ ಸಿಗುತ್ತೆ ಅಂತ ಸಿಕ್ತಲ್ವಾ? ಅದಕ್ಕೆ ಕಾರಣಕರ್ತರು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ಮತ್ತೆ ನಮ್ಮ ಸಂಘಟನೆ ಪದಾಧಿಕಾರಿಗಳು ನೋಡ್ರಿ, ಬುದ್ದೇಶ್, ಅರ್ಜುನ್ ಎಲ್ಲಾರು ನಮ್ಮ ಎಲ್ಲ ನೋಡಿ, ಇವರು ಹೋರಾಟಗಳಲ್ಲಿ ಭಾಗಿಯಾಗಿ ನಮ್ಗೆಲ್ಲ ಒಂದು ಟೈಮಲ್ಲಿ ಸಹಾಯ ಮಾಡೋಂತ ಕೆಲಸ ಮಾಡೋದು. ಹೋರಾಟಗಾರರಿಗೆ ಮೊದಲಿಗೆ ಬರೋದೇನಂದ್ರೆ ಅಪಪ್ರಚಾರ, ಅವಮಾನ, ಏನ್ ಮಾಡಿಲ್ಲ ಅಂದ್ರೂ ಬೇಕಾಗಿ ಅವಮಾನ ಮಾಡೋದು ಜನ. ಎರಡನೇದೇನಂದ್ರೆ ಅವನ ರೋಲ್ ಕಾಲ್ ಮಾಡ್ತಾನೆ, ಅದ್ ಮಾಡ್ತಾನೆ, ಇದ್ ಮಾಡ್ತಾನೆ ಅನ್ನೋದು. ಮೂರನೇದೇನಂದ್ರೆ ಬೀದಿ ಶವ ಆಗೋದು. ಯಾವನೋ ಒಬ್ಬನ್ ಬರ್ತಾನೆ, ಇವನೇನೋ ಬಡವ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡೋದು ಅಂತ ಹೇಳ್ಬಿಟ್ಟು ನಡಿ ರೋಡಲ್ಲಿ ಕತ್ತರಿಸಾಕೊಂಡು. ಇಂಥ ಉದಾಹರಣೆಗಳಾಗಿಲ್ವಾ? ಹೋರಾಟಗಾರ ನಮ್ಗೆ ಮಾಮೂಲಿ ಅಲ್ಲ. ನೀವೆಲ್ಲ ನಾವ್ ಹೇಳೋಂಥದ್ದೇನಂದ್ರೆ, 1000 ಜನ 1000 ಮಾಡ್ಕೊಳ್ಳಿ, ನಮ್ ಕೆಲ್ಸ ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಜನ ನೋಡಿ, ನಮ್ಮ ಜನ ನಮ್ಮನ್ನ ಬಿಟ್ಕೊಡೋ ಅಂತ ಯಾವುದೇ ಇದಿಲ್ಲ. ಅವ್ರವ್ರ ಕೆಲ್ಸ ಅವ್ರವ್ರು ಮಾಡ್ಕೊಳ್ಳಿ. ನಾವ್ ಹೇಳೋಂಥದ್ದೇನಂದ್ರೆ, ಸಾಧ್ಯವಾದ್ರೆ ನಿಮ್ಗೇನಾದ್ರೂ ಅಷ್ಟು ಧೈರ್ಯ ಅನ್ನೋದೇನಾದಿದ್ರೆ, ಸಾಧ್ಯವಾದ್ರೆ ನೀವೇನೇನು ಕ್ವಶನ್ ಕೇಳ್ತಾ ಇದೀರೋ, ನಿಮ್ಗೆ ಧೈರ್ಯ ಇದ್ರೆ ನೇರವಾಗಿ ಬಂದು ಮಾತಾಡಿ. ಏನ್ ಸಂತೋಷನ? ಅಷ್ಟೇ ಅಲ್ವಾ? ಇವತ್ತಿನ ದಿನ ಒಂದು 2 ಕೆಲಸ ನಮ್ಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಕ್ಸಸ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪದಾಧಿಕಾರಿಗಳಿಗೆ ವಿಶ್ ಮಾಡ್ಕೊಂಡು ಒಂದಷ್ಟು ಅನಿಸಿಕೆಗಳನ್ನ ಮಾತಾಡೋಣ ಅಂತ ಬಿಟ್ಟು ಬಂದಿದ್ದೀವಿ. ಥ್ಯಾಂಕ್ ಯು. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಇವತ್ತಿನ ಮೊದಲನೇದಾಗಿ ವಿಷಯ ಏನಂದ್ರೆ, ಇವತ್ತು ಅಂಬೇಡ್ಕರ್ ಸೇವಾ ಸಮಿತಿಯ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ನನ್ನ ಆತ್ಮೀಯ ಸಹೋದರ ಹಾಗೂ ನನ್ನ ಗುರುಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ KM ಸಂದೇಶ್ ಅವ್ರ ಮೇಲೆ ಏನು ಇಲ್ಲ ಸಲ್ಲದ ಆಪಾದನೆ ಏನು ಸಾಮಾಜಿಕ ಜಾಲತಾಣದಲ್ಲಿ ಏನು ಇವರು ಹರಿಬಿಡ್ತಾ ಇದ್ದಾರೆ. ಈ ನಾಲಾಯಕರಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ, ನಿಮ್ ಕೈಲಿ ಆಗೋದು ಬರೀ ಅಪಪ್ರಚಾರ. ನಿಮ್ ಕೈಲಿ ಅದು ಬಿಟ್ರೆ ಬೇರೆ ಏನೂ ಆಗಲ್ಲ. ನಿಮ್ ಕೈಲಿ ಇನ್ನೊಂದೇನಂದ್ರೆ, ನೀವು ಒಳ್ಳೆ ಕೆಲಸ ಮಾಡಿ ಒಳ್ಳೆಯವ್ರನ್ನ ಸಹಾಯ ಮಾಡುವಂತದ್ದು, ನಿಮ್ಮಲ್ಲಿ ಬೆನ್ ತಟ್ಟಿ ಮುಂದೆ ಕಳ್ಸುವಂತದ್ದು ನಿಮ್ಮಲ್ಲಿ ಇಲ್ಲ ಅದು. ಸೊ ನಾನ್ ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಗೆ ಆಗಮಿಸತಕ್ಕಂತ ನಮ್ಮ ರಾಜ್ಯಾಧ್ಯಕ್ಷರು ಅವರು ಇವತ್ತು ಯಾಕೆ ನಮ್ಮ ಕಲಬುರಗಿಗೆ ಆಗಮಿಸಿದ್ದಾರೆ ಅಂದ್ರೆ, ತಮ್ಗೆಲ್ಲ ಗೊತ್ತೇ ಇದೆ, ಏನು ಮಳಖೇಡದಲ್ಲಿ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯಲ್ಲಿ ಏನು ಸುಮಾರು ವರ್ಷಗಳಿಂದ ಕಾರ್ಮಿಕರು ನೋವು ಅನುಭವಿಸ್ತಾ ಇದ್ರು. ಆ ಹೋರಾಟ ಏನ್ ನಾವು ಸತತ 17 ದಿನ ಧರಣಿ ಮಾಡಿ ಆ ಹೋರಾಟ ಸಕ್ಸಸ್ ಮಾಡಿದೀವಿ. ಹಾಗೆ ನಮ್ಮ ಸಂಘಟನೆ ಹೆಂಗಿದೆ ಅಂದ್ರೆ, ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗ್ದೇನೆ ಅನ್ಯಾಯದ ವಿರುದ್ಧ ನೊಂದವರ ಪರ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ನೀವು ಬೊಗಳೋ ನಾಯಿಗಳು ಹೇಗ್ ಬೊಗಳ್ತಾನೆ ಇರುತ್ತೆ, ನಮ್ ಕೆಲಸ ನಾವು ಮಾಡ್ತಾನೆ ಇರ್ತೀವಿ ಅಂತ ಈ ನಿಟ್ಟಿನಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇದಕ್ಕೆ ಬಂದ್ರಲ್ಲಿ ಈ ವಿಚಾರದಲ್ಲಿ ನಮ್ಗೆ ಲಕ್ಷಾನ್ ಗಂಟ್ಲೆ ದುಡ್ಡು ಕೊಡಕ್ ಬಂದ್ರು ಕೂಡ ನಾವು ಯಾವುದೇ ಆಮಿಷಕ್ಕೆ ಒಳಗಾಗ್ದೇನೆ ನಾವು ನೊಂದವರ ಪರ, ಕಾರ್ಮಿಕರ ಪರವಾಗಿ ನಿಂತು ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದೀವಿ. ಇನ್ನೊಂದೇನಂದ್ರೆ, ಅದೇ ನಮ್ಮ ಅಥರ್ವ ಹೋಟೆಲ್ ಹತ್ರ ಕೆಲವೊಂದು ಕಿಡಿಗೇಡಿಗಳು ಅವ್ರು ಏನ್ ಬಂದಿದ್ರು, ನಮ್ಮನ್ನ ಬಗ್ಗಿಸ್ಬೇಕು, ದುಡ್ಡಿಂದ ಖರೀದಿ ಮಾಡ್ತೀನಿ ಅಂತ ಹೇಳಿ ಕೆಲವೊಂದು ನಾಯಕರು ಬಂದಿದ್ರು. ಸೊ ಅವ್ರು ಬಂದ್ರು ಕೂಡ ನಾವು ಅವ್ರಿಗೆ ಬಗ್ದೇನೆ ನಾವು ಅವರಿಗೆ ಅವ್ರ ಮುಖಕ್ಕೆ ಒಂದು ಶೆಡ್ ಹೊಡೆದ ತರ ಅವರಿಗೆ ನಾವು ಕಾರ್ಮಿಕರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡಿದೀವಿ. ಸೊ ಈ ನಿಟ್ಟಿನಲ್ಲಿ ಅವ್ರಿಗೆ
ಚಿರಋಣಿ ಆಗಿತ್ತು. ಈ ಏನು ನಮ್ಮ ಹೋರಾಟ ಸಕ್ಸಸ್ ಆಗಕ್ ಕಾರಣ ಏನಂದ್ರೆ ನಮ್ಮ ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಅವರಿಗೆ ನಾವು ಯಾವಾಗ್ಲೂ ಚಿರಋಣಿಯಾಗಿರ್ತೇವೆ. ಹಾಗೂ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ನಮ್ಮ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಾವು ನೊಂದವರ ಪರ ಅನ್ಯಾಯದ ವಿರುದ್ಧ ನಾವು ಕೆಲಸ ಮಾಡ್ತೀವಿ. ನೀವು ಎಷ್ಟೇ ಅಪಪ್ರಚಾರ ಮಾಡಿದ್ರು ನಮ್ಮ ಸಂಘಟನೆ ಇನ್ನೂ ಮೇಲೆ ಹೋಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.